ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ತೇಜಸ್ವಿನಿ ವಿಲೇಜ್ ಲೈಫ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಅಂದ್ರೆ ಅರ್ಶನ ಕಿತ್ತಿ ಬೇಯಿಸಿ ಮತ್ತೆ ಅದನ್ನ ಒಣಗಿಸಿ ಯಾವ ರೀತಿ ಅದನ್ನ ಆದಿ ಚೀಲ ತುಂಬಿ ಗೋಡನ್ ಕಳಿಸ್ತೀವಿ ಮಾರಕ್ಕೆ ಅಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅರ್ಶನ ಕೀಳೋದ್ರ ಬಗ್ಗೆ ಮೊದಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದು ಚಾನಲ್ ಇದೆ, ಹೋಗಿ ಚೆಕ್ ಮಾಡಿ. ಇವಾಗ ಅರ್ಶನ ಇದು ಸ್ವಲ್ಪ ಮನೆ ಹತ್ರ ತಗೊಂಡ್ರು, ಅದ್ರಲ್ಲಿ ಚೆನ್ನಾಗಿ ಅರ್ಶನ ಹಾಕತ್ತಿರೋದು. ಇಲ್ಲಿ ನೋಡ್ಬೋದು ಹೊಲದಲ್ಲಿ ಅರ್ಶನ ಬೇಯಿಸಕ್ಕೆ ಗುಡ್ಡೆ ಹಾಕಿರೋದು. ಅಂದ್ರೆ ಸಪ್ರೇಟ್ ಆಗಿ ಗಂಟು ಅರ್ಶನ ಬೇರೆ ಸಪ್ರೇಟು, ಬೆಳ್ಳ ಅರ್ಶನ ಬೇರೆ ಸಪ್ರೇಟ್ ಆಗಿ ಹಾಕಿರೋದು. ಇದು ಬೇಯಿಸಕ್ಕೆ ಸೌದ ಮತ್ತೆ ಅರ್ಶನ ಸೋಗಿತ್ತು, ಅದೆಲ್ಲ ಅದನ್ನ ಸೈಡಲ್ಲಿ ಹಾಕಿದೀವಿ. ನೋಡ್ಬೋದು ಅದು ಖಾಲಿ ಆಗುತ್ತೆ ಅಂತ ಕಾಲ್ ಮಟ್ಟ ಸೋಗೆಲ್ಲ ತಂದು ಹಾಕಿದೀವಿ. ಇತ್ತು ನಾವು ಬಿತ್ತನೆ ಅರ್ಶನೆಗೆ ಚೆನ್ನಾಗಿರೋದೆಲ್ಲ ಹಾಕತ್ತಿರೋದು. ಹಾಗಳಿದ್ರೆ ಅವ್ರು ವಿಡಿಯೋ ಮಾಡ್ಕೋಬೇಡ ಅಂದ್ರೆ ಅದಕ್ಕೆ ಸ್ವಲ್ಪ ಒಂದೊಂದು ಫೋಟೋ ಕ್ಲಿಕ್ ತಗೊಂಡು ಇದು ಬೇಯಿಸಕ್ಕೆ ಈ ತರ ಒಲೆ ತೆಗ್ದಿದ್ದು ಅವ್ರು ಆಳುಗಳು ಅದನ್ನ ಬೇಯಿಸ್ತಾ ಇದ್ರು. ಈ ತರ 3 ಒಲೆ ಮಾಡಿದ್ರು, 3 ಬಾಣಿ ಹಾಕಿ ಅವರು ಬೆಳಗಿನ ಜಾವ 4 ಗಂಟೆಗೆ ಬಂದು ಬೇಯಿಸ್ತಾ ಇದ್ರು. ಅಂದ್ರೆ ಬಿಸಿಲಾದ್ಮೇಲೆ ಬೇಯಿಸಕ್ಕಾಗಲ್ಲ, ಬೇಸಿಗೆ ಕಾಲದಲ್ಲಿ ಅಂದ್ಬಿಟ್ಟು ಈ ತರ ಬೇಯಿಸ್ತಾ ಇದ್ರು. ಅದಕ್ಕೆ ಸ್ವಲ್ಪ ತೊಪ್ಪೆ ಹಾಕ್ಬಿಟ್ಟು ಗೋಣಿ ಚೀಲ ಹಾಕಿ ಈ ತರ ಬೇಯಿಸಿ ಈ ಕಡೆ ಒಂದ್ ಕಡೆ ಹಾಕ್ತಾ ಇದ್ರು. ಅದನ್ನ ಬೇಯಿಸಿ 1-2 ದಿನ ಆದ್ಮೇಲೆ ಮತ್ತೆ ಇದನ್ನ ಈ ತರ ಕೈಯಲ್ಲಿ ಕೆದಕಿ ಮತ್ತೆ ಮೌಟ್ಲಿ ಅದನ್ನ ಸ್ವಲ್ಪ ಆ ಕಡೆ ಚೆಲ್ಲಿ, ಅಂದ್ರೆ ತೆಳುವಾಗಿ ಒಣಗ್ಬೇಕಲ್ಲ, ಅದಕ್ಕೆ ಕೈಯಲ್ಲಿ ಅದು ಬರಲ್ಲ ಅಂತ ಈ ತರ ಮೌಟಿ ಅಂದ್ರೆ ಕಬ್ಬಿಣದಲ್ಲಿ ಈ ತರ ಸರಳಲ್ಲಿ ಈ ತರ ಮೌಟಿ ಮಾಡಿಸ್ಕೊಂಡಿದ್ವಿ. ನಮ್ಮ ಕಡೆ ಮೌಟಿ ಅಂತೀವಿ, ನಿಮ್ ಕಡೆ ಏನಂತೀರ ಕಮೆಂಟ್ ಮಾಡಿ. ಈ ತರ ಅದು ಕೈಯಲ್ಲಿ ಎಳೆಯಕ್ಕೆ ಒಂದು ಸ್ವಲ್ಪ ತೂಕ ಆದ್ರೆ ರಪ್ಪು ಕೈಯಲ್ಲಿ ಬರಲ್ಲ ಬೇಗ, ಅದಕ್ಕೆ ಇದರಲ್ಲಿ ಕಬ್ಬಿಣದಲ್ಲಿ ಮಾಡಿಸ್ಕೊಂಡಿರೋದು. ಈ ತರ ಎಲ್ಲ ಅದನ್ನ ನೀಟಾಗಿ ತೆಳುವಾಗಿ ಒಣಗಿಕೋದು. ಒಂದು ಮಳೆ ಬರಲ್ಲ ಅಂದ್ರೆ 15 ದಿನಕ್ಕೆ ಎತ್ಕೋಬಹುದು. ಬಿಸಿಲಿದ್ರೆ ಮಳೆಯಲ್ಲಿ ಏನಾದ್ರು ನೆಂದಿದ್ರೆ ಒಂದು 15 ದಿನ 20 ದಿನ ಬೇಕಾಗುತ್ತೆ. ಅದನ್ನ ಒಣಗಿರೋದನ್ನ ನೀಟಾಗಿ ಒಣಗಿರೋದನ್ನ ಹಾಯ್ಕೋಬೇಕು. ಅದ್ರಲ್ಲಿ ಮಧ್ಯೆ ಬೇಯಿ ಬೆಣ್ಕಿರೋದನ್ನೆಲ್ಲ ಸಪ್ರೇಟ್ ಆಗಿ ಎತ್ತಾಕ್ಬೇಕು. ಈ ತರ ತೆಳುವಾಗಿ ಒಣಗಿದ್ದು ಗಂಟು ಬೇರೆ ಬೆಳ್ಳು ಬೇರೆ ಒಣಗಿರ್ಬೇಕು. ಮತ್ತೆ ಆಯೋದನ್ನು ವಿಡಿಯೋ ಹಾಕಿ ನೋಡ್ಬೋದು. ನೆಕ್ಸ್ಟ್ ಈಗ ನನ್ನ ಮಕ್ಕಳು ನಾವು ತೆಳುವಾಗಿ ಹಾಕ್ತಿವಿ, ನಾವು ಒಣಗ್ತೀವಿ ಅಂದ್ಬಿಟ್ಟು ಅವರು ಒಂದೊಂದು ಚೀಲ ತಕೊಂಡು, ಅಂದ್ರೆ ಜಾಗ ತೆಳುವಾಗಿ ಬೇರೆ ಕಡೆ ಹಾಕಕ್ಕೆ ಬೆದೆ ಆಗಿದೆ ಅಂದ್ಬಿಟ್ಟು ಎತ್ತಾಗ್ತಾ ಇದ್ದಾರೆ. ಅವರು ಚೀಲದಲ್ಲಿ ನಾವು ಹಾಕ್ತಿವಿ ಅಂದ್ಬಿಟ್ಟು ಹಾಕ್ತಾ ಇದ್ದಾರೆ ಅವ್ರ ಅಪ್ಪನ ಜೊತೆ. ಅವರು ಕೆಲಸ ಮಾಡ್ತಾರೆ. ರೈತರ ಮಕ್ಕಳು ಅಂದ್ರೆ ಹಿಂಗೆ ಅಲ್ವಾ, ವ್ಯವಸಾಯ ಮಾಡ್ತಿರ್ಬೇಕಾದ್ರೆ ರೈತರ ಮಕ್ಕಳು ಅವರು ಮಾಡ್ತಾರೆ. ಹೊಲದ ಅರ್ಶನ ಎದು ಕಾಯಿ ಹಿಡಿಯೋದು, ಕಾಯಿ ಕಿಲ್ಸೋದು, ಏನು ರೈತರ ಮಾಡೋ ಕೆಲಸನೆಲ್ಲ ಅವ್ರ ಮಕ್ಕಳು ಅವ್ರು ನೋಡಿ ಮಾಡ್ತಾರೆ. ಇದೇ ರೈತರ ಮಕ್ಕಳು ಬೆಳವಣಿಗೆ. ಅವ್ರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ವ್ಯವಸಾಯದ ಬಗ್ಗೆ, ಅವ್ರು ಹುಟ್ಟತಾನೆ ಕಲ್ತ್ಕೊಂಡಿರ್ತಾರೆ. ಬೆಳವಣಿಗೆ ಅಕ್ಕಪಕ್ಕದ ಪರಿಸರ ನೋಡಿ. ಮತ್ತೆ ಈ ಕಡೆ ಒಣಗಿದ್ದು ಸಪ್ರೇಟ್ ಆಗಿ ಗಂಟು ಬೇರೆ ಬೆಳ್ಳು ಬೇರೆ ಸಪ್ರೇಟ್ ಆಗಿ ಒಣಗಿದ್ದು. ಇವಾಗ 15 ದಿನ ಆಗಿತ್ತು ಒಣಗಕ್ಕೆ. ಅದನ್ನ ಒಂದಿನ ಮಳೆಯಲ್ಲಿ ನೆನ್ಕೊಬಿಟ್ಟಿತ್ತು. ಆಮೇಲೆ ಬಂದು ಅದನ್ನ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮತ್ತೆ ಈ ತರ ಆಳ್ಗಳು ಬಂದಿರಲ್ಲ, ನಾನು ನಮ್ಮಮ್ಮ ಮತ್ತೆ ನಮ್ಮ ಯಜಮಾನರು ಆಯ್ತಾ ಇದ್ದು ಅದೊಂದು ಚಿಕ್ಕದಾಗಿ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಆಗ ನಮ್ಮ ಯಜಮಾನ್ ಇದೆಲ್ಲ ನಿಂಗೆ ಬೇಕಾ ವಿಡಿಯೋ ಎಲ್ಲ ವಿಡಿಯೋ ಮಾಡ್ತೀಯಾ ಅಂತ ಅನ್ಸಿದ್ರು. ಇವಾಗ ಚೆನ್ನಾಗಿರೋದೆಲ್ಲ ಹಾಕೊಂಡು ಚೀಲಕ್ಕೆ ತುಂಬ್ತಾ ಇದೀವಿ. ಒಂದೊಂದು ಚೀಲಕ್ಕೆ ಗೋಣಿ ಚೀಲ ಅಥವಾ ಪ್ಲಾಸ್ಟಿಕ್ ಚೀಲಕ್ಕಾದ್ರೆ ತುಂಬೋದು. ಗೋಣಿ ಚೀಲ ಆದ್ರೆ ತೂಕ ಎಲ್ಲ ಕಳೀತಾರೆ, ಗೋಣಿ ಚೀಲ ತೂಕ ಅಂತ. ಪ್ಲಾಸ್ಟಿಕ್ ಚೀಲ ಅನ್ನಲ್ಲ. ಇವಾಗ ನಾವು ಸ್ವಲ್ಪ ತೇವಾಗಿತ್ತು ಅಂತ ಸಪ್ರೇಟ್ ಆಗಿ ಒಂದು ತಾರ್ಪಾಲ್ ಹತ್ರ ಸುರ್ದಿ ಮತ್ತೆ ಅಲ್ಲಿ ಚೆನ್ನಾಗಿ ಧೂಳೆಲ್ಲ ತೂರ್ಬಿಟ್ಟು ಅವಾಗ ಸಪ್ರೇಟ್ ತುಂಬ್ಕೊತೀವಿ. 2 ಸರಿ ತುಂಬ್ತಾ ಇದೀವಿ, ಯಾಕಂದ್ರೆ ಧೂಳೆಲ್ಲ ಫಸ್ಟೇ ಕಳೀತಾರೆ ಅಂತ ನಾವು ನೀಟಾಗಿ ತುಂಬ್ತಾ ಇದೀವಿ. ಅಂದ್ರೆ ಮೋಸ ಮಾಡ್ತಾ ಇದ್ದಾರೆ, ಕಲ್ಲು ಕಡ್ಡಿ ಕಸ ಎಲ್ಲ ಹಾಕಿ ಅಂತ ನಾವು ನೀಟಾಗಿ ಪ್ಯಾಕಿಂಗ್ ಮಾಡ್ತಾ ಇದೀವಿ ಅಷ್ಟೇ. ಈ ತರ ಎಲ್ಲ ಅದೇ ಅಂದ್ರೆ ಚೆನ್ನಾಗಿರೋದು ಅರ್ಶನ ಎಲ್ಲ ಹಾಯ್ಕೊತಾ ಇದೀವಿ. ಹಾಯ್ಕೊಂಡಾದ್ಮೇಲೆ ಅದಕ್ಕೆ ಮಕ್ಕಳಿಂದ ಚೀಲಕ್ಕೆ ತುಂಬ್ತೀವಿ. ಈ ಕಡೆ ನೋಡಿ ನಾವು ಹೇಳಿದ ತಾರ್ಪಾಲಲ್ಲಿ ತುಂಬಿರ್ತೀವಿ. ಇದನ್ನ ಈ ತರ ಹಾಕಿ ಚೀಲಕ್ಕೆ ತುಂಬಿ, ಅದು ಚೀಲ ಅಲ್ಲೇ ತರೋದು ತಂದ್ಬಿಟ್ಟು ಆ ಚೀಲಕ್ಕೆ ಎಷ್ಟು ರೂಪಾಯಿ ಇರ್ತದೆ ತುಂಬಿ ಅದನ್ನ ಅಂದ್ರೆ 2-3 ಜನ ಸೇರಿ ಅದನ್ನ ಕುಲ್ಗಿ ಅಲ್ಲಿ ಅರ್ಶನ ಬಿಗಿಯಾಗಿ ಎಲ್ಲ ತುಂಬಿ ಕಟ್ಟೋದು. ಇವಾಗ ನನ್ನ ಮಕ್ಕಳು ಅಷ್ಟೇ, ನಾವು ತುಂಬ್ತೀವಿ ಅಂತ ಮಕ್ಕಳಿಗೆ ಅವರು ಓಡಾಡ್ತಾರೆ. ಅವರು ಅದನ್ನೆಲ್ಲ ತಗೊಂಡ ಮೌಟಿನ ನನ್ನ ದೊಡ್ಡ ಮಗ ಚಿಕ್ಕ ಮಗ ಇಬ್ರು ಎಳಿತಾವ್ರೆ. ಮತ್ತೆ ಧೂಳಲ್ಲಿ ತಾರ್ಪಾಲಲ್ಲಿ ದುಡ್ತಾ ಲಾಸ್ಟ್ ಅದನ್ನೆಲ್ಲ ಧೂಳು ಸೇರ್ಕೊಬಿಡುತ್ತೆ. ಮೊದಲೇ ತೂಕ ಕಳೀತಾರೆ ಚೀಲಕ್ಕೆ ಅಂದಾಗ ಅವ್ರು ನೀಟಾಗಿ ಹಾಯ್ಕೊತಾ ಇದ್ದಾರೆ. ಧೂಳೆಲ್ಲ ತುಂಬಿದ್ರು ಚೀಲಕ್ಕೆ ಈ ತರ ತುಂಬಿ ನೀಟಾಗಿ ಅರ್ಶನ ಮಾತ್ರ ತುಂಬಿ ಈ ತರ ನೆಕ್ಸ್ಟ್ ದಬ್ಳೆಲ್ಲ ಹೊಲಿಬೇಕು. ನಾವು ಹಾಯ್ಬೇಕಾದ್ರೆ ಬೇಬಿ ಅಂತೆಲ್ಲ ಹಿಂದ್ಗಡೆ ಇಟ್ಟಿದ್ವಲ್ಲ, ಅವರು ನಮ್ಮ ಮಕ್ಕಳು ಅದನ್ನ ಮಕ್ಳು ತಗೊಂಡು ತುಪ್ತಾ ಇದ್ದಾರೆ. ವಿಡಿಯೋ ಮಾಡ್ಬೇಕಾದ್ರೆ ಆ ಕಡೆ ದೊಡ್ಡ ನೋಡೋದು, ಅವನು ಬಿಡ್ತಾನೆ, ಇನ್ನು ಇಷ್ಟ ಅದೆಲ್ಲ ಅದನ್ನ ಸಾಯ್ಬೇಕು. ಮತ್ತೆ ಗಂಟೆಲ್ಲ ಈ ತರ ಪಾಲಿಶ್ ಮಾಡಿಸ್ಬಿಟ್ಟು, ಪಾಲಿಶ್ ಟ್ಯಾಕ್ಟರ್ ಬರುತ್ತೆ ಅದೆಲ್ಲ ತುಂಬಿಟ್ಟು ಅವರು ಪಾಲಿಶ್ ಮಾಡಿ ಒಂದ್ ಕಡೆ ಹಾಕ್ತಾರೆ. ಅಂದ್ರೆ ನಾವು ಚೆನ್ನಾಗಿ ಒಣಗ ಮೇಲೆ ಪಾಲಿಶ್ ಮಾಡ್ಬೋದು. ಸ್ವಲ್ಪ ಹಸಿನೇ ಪಾಲಿಶ್ ಮಾಡ್ರೆ ಈ ತರ ಇದು ಬೇಬಿ ಅಂತಿರೋದನ್ನೆಲ್ಲ ಅಂದ್ರೆ ಒಣಗಿಲ್ಲ ಅಂತ ಅದನ್ನೆಲ್ಲ ದಪ್ಪಕ್ಕೆಲ್ಲ ಅದು ಸಪ್ರೇಟ್ ಆಗಿ ಹಾಕ್ಬೇಕು. ಒಣಗಿರೋದನ್ನೆಲ್ಲ ಒಂದ್ ಕಡೆ ಹಾಕಿ ಈ ಬೇಬಿ ಅಂತೆಲ್ಲ ಹಾಯ್ಕೊತಾ ಇದೀವಿ. ಈ ಕಡೆ ನಾನು ನಮ್ಮಮ್ಮ ನಮ್ಮ ಯಜಮಾನರು ಅದ್ರ ಜೊತೆ ನಮ್ಮ ಮಕ್ಕಳು ಬಂದಿದ್ದಾರೆ, ಅವರು ಆಯ್ತಾ ಇದ್ದಾರೆ. ಈ ತರ ಬೇಬಿ ಅಂತೆಲ್ಲ ಹಾಯ್ಕೊಂಡು ಆದ್ರೆ ಅದನ್ನು ಮಾರಕ್ಕೆ ಹಾಕೋದು, ಅದನ್ನೆಲ್ಲ ಸಪ್ರೇಟ್ ಆಗಿ ಹಾಕಿದ್ರೆ ತೆಳುವಾಗಿ ಒಣಗುತ್ತೆ. ಬೇಬಿ ಅಂತೆಲ್ಲ ಒಂದ್ ಕಡೆ ಹಾಕ್ತೆ, ಒಣಗಿರೋದೆಲ್ಲ ಒಂದ್ ಚೀಲಕ್ಕೆ ಹಾಕ್ತಂದ್ರೆ. ಇವಾಗ ಅವರು ನೋಡಿ ಅವ್ರ ಚೀಲಕ್ಕೆಲ್ಲ ಆಯ್ದು ಅವ್ರು ತುಂಬ್ತಾವ್ರೆ ನೋಡಿ. ಬಿಡುವೆ ಹೆಂಗ್ ಮಾಡ್ತಾವ್ರೆ, ಅವನು ಡ್ಯಾನ್ಸ್ ಮಾಡ್ತಾನೆ.
ಮತ್ತೆ ಗಂಟು ಅರ್ಶಿನ ಬಿಡಿಸಿದ್ವಲ್ಲ, ಅದು ಸ್ವಲ್ಪ ಅದ್ರದ್ದು ಸಿಪ್ಪೆ ಎಲ್ಲ ಗುಂಜಿರ್ತಲ್ಲ, ಅದೆಲ್ಲ ಇದಾಗುತ್ತೆ ಅಂತ ಗಾಳಿಲಿ ತೋರ್ತಾ ಇದೀವಿ ನೋಡ್ಬೋದು. ನಾನು ತೋರಾಯ್ತು, ಮತ್ತೆ ನಮ್ಮ ಯಜಮಾನ್ರು ಒಬ್ರು ತುಂಬ್ಕೊಡ್ಬೇಕು, ಒಬ್ರು ತೂರ್ಬೇಕು. ಹಂಗೆ ಒಂದೊಂದ್ಸರಿ ಅಂದ್ರೆ ಅವ್ರು ಬೇರೆ ಕೆಲ್ಸಕ್ಕೆ ಹೋದಾಗ ನಾವು ತೂರ್ತಾ ಇದ್ದು, ಅದನ್ನು ವಿಡಿಯೋ ಆ್ಯಡ್ ಆಯ್ತು. ಮತ್ತೆ ಈ ತರ ಗೋಣಿ ಚೀಲಕ್ಕೆ ಗಂಟು ಅರ್ಶಿನ ಎಲ್ಲ ತುಂಬಿ ಇದನ್ನು 3-4 ಜನ ಸೇರಿ ಕುಲ್ಕಿ ಇದನ್ನ ದಬ್ಳದಲ್ಲಿ ಹೊಲ್ದಿ ಈ ತರ ಆದ್ಮೇಲೆ ಆಟೋದಲ್ಲಿ ಇದನ್ನ ಗೋಡನ್ಗೆ ಹಾಕೋದು, ಅಥವಾ ಡೈರೆಕ್ಟ್ ಮಾರ್ಕೆಟ್ಗೆ ತಗೋದು, ಅಥವಾ ದಳ್ಳಾಳಿಗಳು ಬಂದು ತೋಟದ ಹತ್ರನೇ ತಗೋತಾರೆ, ಹೊಲ್ದ ಹತ್ರನೇ ತಗೋತಾರೆ. ಇಲ್ಲಾಂದ್ರೆ ನಾವು ಗೋಡನ್ಗೆ ಹಾಕ್ತೀವಿ ಅಂದ್ರೆ ಹಿಂದಿನ ದಿನನೇ ಗುರುವಾರ ಮಾರ್ಕೆಟಿಂಗ್ ಇರುತ್ತೆ ನಮ್ಮ ಚಾಮರಾಜನಗರದಲ್ಲಿ. ನಾವು ಬುಧವಾರನೇ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾ ಇದೀವಿ ಗೋಡನ್ಗೆ. ಅಲ್ಲಿನ ರೈಟ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ವಾರ ಮಾರ್ಬೋದು. ಅದೆಲ್ಲ ಅರ್ಶಿನ ಎಲ್ಲ ಫುಲ್ ಖಾಲಿ ಆಯ್ತು. ಇನ್ನೊಂದ್ 2 ಚೀಲ 3 ಚೀಲ ಅಷ್ಟು ಬೇವಿಂಟು ಎಲ್ಲ ಒಣ ಹಾಕಿದ್ವಲ್ಲ, ಅದನ್ನ ಆಯಕ್ ಬಂದಿದ್ದು. ಅವಾಗ ನನ್ನ ಮಗನು ಬಂದು ನಾನು ಆಯ್ತೇನೆ ಅಂತ ಅವನು ಆಯ್ತಾನೆ. ಚಿಕ್ಕದಾಗಿ ಯಾವ್ದೊಂದು ಕೈ ಸಿಗುತ್ತೆ ಅದನ್ನೆಲ್ಲ ಆಯ್ತಿದ್ದಾರೆ. ನಾವು 1 ಎಕರೆಗೆ ಅರ್ಶಿನ ಹಾಕಿದ್ದು, ನಾವು ಖರ್ಚು ಮತ್ತೆ ಆಳೆಲ್ಲ ಕಳೆದು ನಮ್ಗೆ 2 ಲಕ್ಷ ರೂಪಾಯಿ ಅಮೌಂಟ್ ಸಿಕ್ಕಿದೆ. ರೈತರ ಕಷ್ಟ ಬೆಲೆ ಸಿಕ್ಕರೆ ಖುಷಿ, ಇಲ್ಲ ಅಂದ್ರೆ ಅವ್ರು ಹಾಕಿರೋ ದುಡ್ಡು ಬರಲ್ಲ. ನಿಮ್ಗೆ ಗೊತ್ತಾಗುತ್ತೆ. ರೈತರಿಗೆ ಆದಷ್ಟು ಸಪೋರ್ಟ್ ಮಾಡಿ, ರೈತರಿಂದನೇ ಖರೀದಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.